ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. 2022ರಲ್ಲಿ ನಡೆದಿದ್ದ ಪೋಕ್ಸೋ ಪ್ರಕರಣದ ಆರೋಪಿಗೆ ತುಮಕೂರು ಎಫ್ಜಿಎಸ್ಸಿ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದ್ದು, ಆರೋಪಿ ತಿಪ್ಪೇಶ್ ಕುಮಾರ್ ಬಿನ್ ಹನುಮಂತಪ್ಪ ಅವರಿಗೆ ಜೀವಾವಧಿ ಶಿಕ್ಷೆ 2 ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದೆ. 2022ರಲ್ಲಿ ನೊಂದ ಬಾಲಕಿಯ ತಾಯಿ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೋಕ್ಸೋ ಆಕ್ಟ್ ಪ್ರಕರಣವನ್ನ ದಾಖಲಿಸಿಕೊಂಡ ಪಿಎಸ್ಐ ಮಂಗಳಮ್ಮ, ಪೊಲೀಸ್ ಇನ್ಸ್ಪೆಕ್ಟರ್ ರಾಧಾಕೃಷ್ಣ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಆರೋಪಿಯಾದ ತಿಪ್ಪೇಶ್ ಕುಮಾರ್ ಬಿನ್ ಹನುಮಂತಪ್ಪ ಅವರನ್ನ ದಸ್ತುಗಿರಿ ಮಾಡಿ ತನಿಖೆಯನ್ನ ಪೂರ್ಣಗೊಳಿಸಿ ಆರೋಪಿಯ ವಿರುದ್ಧ ದೋಷಾರೋಪಣಾ ಪತ್ರವನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ತುಮಕೂರು ಎಫ್ಟಿಎಸ್ಸಿ ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಆರೋಪಿಯ ವಿರುದ್ಧ ಆರೋಪವು ಸಾಬೀತಾದ ಹಿನ್ನೆಲೆಯಲ್ಲಿ ಪ್ರಕರಣದ ಆರೋಪಿ ತಿಪ್ಪೇಶ್ ಕುಮಾರ್ ಅವರಿಗೆ ಜೀವಾವಧಿ ಶಿಕ್ಷೆ ಮತ್ತು 2 ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಶಿರಾ ತಾಲೂಕಿನ ಕಳವಾರಹಳ್ಳಿಯಿಂದ ಕುರುಬರಹಳ್ಳಿಗೆ ಹೋಗುವ ರಸ್ತೆ ಕಾಮಗಾರಿಗೆ ಇಬ್ಬರು ರೈತರು ಅಡ್ಡಿಪಡಿಸುತ್ತಿದ್ದು, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಶಿರಾ ತಾಲೂಕಿನ ಕಳವಾರಹಳ್ಳಿ ಶ್ರೀ ಜುಂಜಪ್ಪ ಕ್ಷೇತ್ರದಿಂದ ಕುರುಬರಹಳ್ಳಿಗೆ ಹೋಗುವ 20 ಅಡಿ ಅಗಲದ ರಸ್ತೆ ಇದ್ದು, ನೂರಾರು ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಈ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ಈಗಾಗಲೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ರೈತರೇ ಮಾಡುತ್ತಿದ್ದು, ರಸ್ತೆ ಮಧ್ಯೆ ಬರುವ ಚಂದ್ರಶೇಖರ್ ಮತ್ತು ದೇವರಾಜು ಎಂಬುವವರು ತಮ್ಮ ತೋಟದಲ್ಲಿ ಹಾದು ಹೋಗುವ ರಸ್ತೆ ಕಾಮಗಾರಿಯನ್ನ ಮಾಡಲು ಅಡ್ಡಪಡಿಸುತ್ತಿರುವ ಕಾರಣ ರೈತರು ಆಕ್ರೋಶಗೊಂಡಿದ್ದಾರೆ. 2023ರಿಂದ ಸತತವಾಗಿ ಶಿರಾ ತಾಲೂಕು ತಹಶೀಲ್ದಾರ್ ಅವರಿಗೆ ಹಲವು ಬಾರಿ ಕಂದಾಯ ಇಲಾಖೆಯ ನಕ್ಷೆಯಂತೆ ಕಳವಾರಹಳ್ಳಿಯಿಂದ ಕುರುಬರಹಳ್ಳಿಗೆ ಹೋಗುವ ರಸ್ತೆ ಸರ್ವೆ ಮಾಡಿಸಿ ಬಿಡಿಸಿಕೊಡುವಂತೆ ಮನವಿ ಮಾಡಲಾಗಿತ್ತು. ಕಂದಾಯ ಇಲಾಖೆ ಸರ್ವೆ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಇಬ್ಬರು ರೈತರು ರಸ್ತೆ ಬಿಟ್ಟು ಕೊಡುತ್ತೇವೆ ಎನ್ನುತ್ತಾರೆ. ಆದರೆ ಮರುದಿನ ಕಾಮಗಾರಿ ಮಾಡಲು ಬಿಡುವುದಿಲ್ಲ. ಈ ದಿನ ಕೂಡ ಕಂದಾಯ ವೃತ್ತ ನಿರೀಕ್ಷಕ, ಸರ್ವೆ ಅಧಿಕಾರಿ, ಪೊಲೀಸ್ನವರು ರಸ್ತೆಗೆ ಅಡ್ಡಪಡಿಸಬಾರದು ಎಂದು ಸೂಚಿಸಿದ್ದಾರೆ. ಆದರೂ ಕೂಡ ಕಾಮಗಾರಿ ನಡೆಸಲು ಅಡ್ಡಿಪಡಿಸುತ್ತಿದ್ದಾರೆ. ಈ ಬಗ್ಗೆ ತುಮಕೂರು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಜುಂಜಯ್ಯ, ಮಂಜುನಾಥ್, ಕೆಆರ್ ರಮೇಶ್, ಲಕ್ಷ್ಮಣ ಭೂತೇಶ್, ಸಂತೋಷ್, ಗೌಡಗೆರೆ ಹೋಬಳಿಯ ಕಂದಾಯ ವೃತ್ತ ನಿರೀಕ್ಷಕ ಗೋಪಾಲ ಭಜಂತ್ರಿ, ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ಕೊಡ್ಲಿ ಬಿಡ್ಲಿ ಅಂತಂದಿಲ್ಲ. ಬೆಳಿಗ್ಗೆ ಇವತ್ತು ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ನಮ್ಮೂರಿಂದಲೇ ಒಂದ್ ತಾಂಡಾಗ ನಾನು ಅಲ್ಲಿ ಇದು ಮಾಡಿಸ್ತೀನಿ, ತಾಲೂಕ್ ಆಫೀಸಿನ ಮುಂದೆ ಕುಂಡ್ರಿಸ್ತೀನಿ. ನನ್ ಮಕ್ಳು ಚಿಕ್ಕವ್ರ ಇದಾರೆ. ಈ ರೋಡ್ನಾಗ ಒಂದ್ 7-8 ಹುಡುಗರು ಹೋಗ್ತಾವ ಸ್ಕೂಲ್ಗೆ, ಅವ್ರು ತಾಂಡಾಗ ಅಲ್ಲೇ ಕುಂಡ್ರಿಸ್ತೀವಿ. ಆಮೇಲಿಂದ ಅವತ್ತೇನ್ ಹೇಳ್ತಾರೆ ಅವತ್ತೇ ಹೇಳಿ, ನಮ್ MLA ಸಾಹೇಬ್ರು ಹೇಳಿ, ತಹಸೀಲ್ದಾರ್ ಹೇಳಿ, ಎಲ್ಲರೂ ಅಧಿಕಾರಿಗಳು ಇವರೇ ಹೋಗಿ ಅವ್ರ ಕಣ್ಗಣ ಒಂದ್ ಬೋರ್ ಗಾಡಿ ಬಂದು ಬೀಳುತ್ತೆ ಅಂತಂದ್ರೆ ವಾಪಸ್ ಹೋಗಿ ಬೇರೆಯವ್ರ ತಂದಾರ. ಇವತ್ತು ಬೀಳೈತೆ ಸರ್ ಬೋರ್ ಗಾಡಿ, ನಾಳೆ ಕೆಲವರು ಕಡ್ಲೆ ಬೀಜ ಹಾಕಿರ್ತಾರೆ. ಯಾರು ಬಿಡ್ತಾರೆ ಸರ್ ಅದನ್ನ? ಒಂದು ಬೋರ್ ಗಾರ್ಡನ್ ಹೋಗುತ್ತೆ ಅಂತ ಹೊಡೆದ ಹೋಗ್ಲಿಲ್ಲ ಸರ್. ಈಗ ಅಲ್ಲಿ ಓಡಾಡ್ಬೇಕಾದ್ರೆ ಒಂದು ಅಡಿಕೆ ಗಿಡ ಮೂರಾಕಿರಿ, ಅಡಿಕೆ ಗಿಡ ಮೂರಾಕಿದ್ರಿ ಅಂತ ಗಲಾಟೆ ಮಾಡ್ಕೊಂಡ್ರು. ರೋಡ್ನಾಗ ಐತೆ ಅದನ್ನ ಕೇಳಂಗಿಲ್ಲ. ರೋಡ್ನಾಗೆ ನಮ್ದು ಹಾಳ್ ಮಾಡಕ್ ಬಂದಾರೆ ಅಂತಾರೆ. ಸರಪ್ ತುಂಬ್ಕೊಂಡು ಅವ್ರ ತಮ್ಮನೇ ಸೆಪೆ ತುಂಬ್ಕೊಂಡ್ ಬಂದೇನೆ ಮುರಿದೈತೆ. ನಾವು ಮಧ್ಯೆ ಸಿಕ್ಕೋದಾಗ ನೋಡಪ್ಪ ಅಡಿಕೆ ಗಿಡ ಮುರಾಕಿದಾರೆ ಅಂತಾರೆ. 20 ಅಡಿ ಆದೇ ಬಿಡೋದು, ತೋಟದಾಗೆಲ್ಲ ಬಿಟ್ಬಿಡ್ತಾರೆ ಅಂತ. ಅಲ್ಲಿದ್ದ ಅವ್ರ ಹೊಲ್ತಕನ ರೋಡ್ ಮಾಡಿದೀವಿ, ಈಗ ಇವ್ರು ಬಿಡಂಗಿಲ್ಲ. ಈಗ ಏನ್ ಹೇಳ್ತಾರೆ, ಏನ್ ಕಾಲ್ ಬಿಡ್ತಿದ್ದಾರೋ ತಾಂಬರ ಹೋಗಿ ನೀನು ಅಂತ ಕೇಳ್ತಾರೆ. ನಾವ್ ಏನ್ ಕಾಲ್ ಗುಟ್ಟು ಹೋಗುತ್ತೆ ಏನ್ ಕಾಲ್ ಬಿಡ್ತಿದ್ದ ರೋಡ್ ತರಕ್ ಆಗುತ್ತೆ ಸರ್? ನಾನು ಅಷ್ಟೊಂದು ಬಚ್ಚಿದೀವ ನಾವು. ನಮ್ಮೂರ್ ಸರಿ ನಮ್ಮೂರ್ ಜನ ಚೆನ್ನಾಗಿರ್ಲಿ ಅಂತ ನಾವು ಜವಾಬ್ದಾರಿ ತಗೊಂಡು ಮಾಡಕ್ ಹೋಗಿದ್ವಿ. ನಾವು ಓಡಾಡ್ಬೇಕಾಯ್ತು ಹೊಲ್ದಾಗ, ಅದಕ್ಕೋಸ್ಕರನ ಅಷ್ಟಕ್ಕೋಸ್ಕರ ಈಗ ಹೋಗು ಅಲ್ಲಿದ್ದ ತಗೊಂಬರೋಡ ಅದನ್ನ ಮಾಡ್ಕೊಂಬಂದ ಮೇಲೆ ನಾನ್ ಬಿಡ್ತೀನಿ ಅಂತಾರೆ. ಇವ್ರ ಜಮೀನ್ ಲೆಕ್ಕ ಐತೆ, ಇದ್ದರ್ ಜಮೀನ್ ಲೆಕ್ಕ ಇಲ್ಲ ಸರ್. ಮತ್ತೆ ಇದ್ದರಿಗೆ ಮನೇಲಿ ಇದ್ದರ್ ಮಾತ್ರ ಜಮೀನು, ಇವ್ರ ಮಾತ್ರ ಜಮೀನು, ಇದ್ದರ್ ಜಮೀನ್ ಅಲ್ವಾ? ಇವ್ರು ಬಿಡ್ತಾರೆ, ಅದೇಂಗ್ ಬಿಡ್ತಾರೆ ಇವ್ರು? ಆಮೇಲೆ ಸರ್ ರೋಡ್ ಆದ್ಮೇಲೆ ವ್ಯಾಲ್ಯೂ ಆಗೋದ್ ಇವ್ರಿಗೆ ಜಮೀನ್ಗೆ, ನಮ್ಮಪ್ಪನ್ಗೆ ಏನು ಅನುಕೂಲ ಆಗಲ್ಲ. ಇದನ್ನು ಸತ್ಯವಾಗಿ ಹೇಳ್ತೀನಿ ಕೇಳ್ಸ, ರೋಡ್ಗೆ ತರಲೆ ಮಾಡಿದವ್ರು ಯಾವತ್ತೂ ಉದ್ದಾರ ಆಗಲ್ಲ. ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಆಗ. ಅವ್ರ ತೋಟ ಕಿತ್ ಕೊಡ್ಲ ನಮಗೆ ಬೇಕಾಗಿಲ್ಲ, ಸೈಡ್ ನ ಕೊಡ್ಲಿಲ್ಲ ನಾವು ಮಾಡ್ಕೊಂಡು. ಅವ್ರೆಲ್ಲ ಕೊಡ್ಲಿ ಸರ್, ಅವ್ರ ಹೊಲ್ದಾಗ ಸೈಡ್ ನ ರೋಡ್ ಬೇಕಷ್ಟೇ. ನಮ್ಗೇನ್ ಅವ್ರ ತೋಟ ಹಾಳು ಮಾಡ್ಕೊಂಡ್ ಕೊಡ್ರಿ ಅಂತ ಇಲ್ಲ, ಅವ್ರ ಮನೆ ಹಾಳು ಮಾಡ್ಕೊಂಡ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅವ್ರು ಚೆನ್ನಾಗಿರ್ಲಿ, ನಾವ್ ಹಾಳಾಗೋದ್ರು ಹೋಗೋಣ. ಅವ್ರು ಚೆನ್ನಾಗಿರ್ಲಿ, ರೋಡ್ ಕೊಡ್ಲಿ, ಸೈಡ್ ನಾಗೆ ಕೊಡ್ಲಿ, ನಾವು ಹೋಗಕ್ ರೆಡಿ ಇದೀವಿ.
ನಮ್ದೇನಿಲ್ಲ ಅಭ್ಯಂತರ. ಏನಾಯ್ತಾ ಸರ್ಕಾರದ ಅನುಮತಿ ಪ್ರಕಾರ ಅವ್ರ್ ನಾವು ಹೋಗ್ತೀವಿ ನಕಾಶೆ ಸರ್ ಆಗಿದ್ರು ಅಷ್ಟೇ. ನಕಾಶೆನೇ ಕೇಳಿಲ್ಲ ನಾವು. ಒಟ್ಟಿಗೆ ಅವ್ರ ಹೊಲ್ದ ನಕಾಶೆ ಐತಾ ಅಲ್ಲಿ ಕೊಡಕ್ ಅವಕಾಶ ಇಲ್ವಾ? ಬೇರೆ ಕಡೆ ಕೊಡ್ಲಿಲ್ಲ ನಾವು ಮಾಡ್ಕೊಂತೀವಿ. ನಾವ್ ನೋಡಿ ಇವಾಗ ರೆವಿನ್ಯೂ ಒಳಗೆ ಏನ್ ಹೇಳಿರು ಅಂದ್ರೆ ಒಂದ್ಸತಿ ನೋಟಿಸ್ ಇಶ್ಯೂ ಮಾಡಿದ್ರು. ಅವಾಲು ಸಮೇತನ ಅವ್ರು ಬಂದು ಎಲ್ಲಾರ್ಗು ಬಂದಾಗ ನಾವು ಎಲ್ಲ ನೋಟಿಸ್ ಎಲ್ಲ ತಗೊಂಡೋಗಿ ಕೊಟ್ಟಿದೀವಿ. ಈ ತೋರ್ಸಿ ಗಳಪಿನ ತಿಂತಾರು ಅಂತಾನ. ತಿರ್ಗ ಆಮೇಲಿಂದ ನೀವೇ ತೆರವುಗೊಳಿಸ್ರಿ ಅಂತ ನಾವೇ ಕೊಟ್ವಿ. ನಾವ್ ತೆರವುಗೊಳಿಸ್ರಿ ಅಂತ ಕೊಟ್ಟಾಗ ಅವರೇ ಬಂದ್ ಹೇಳಿರುನು ಬಿಡ್ತಾ ಇಲ್ಲ ಅಂದ್ರೆ ಇದು ಯಾರು ಕ್ರಮ ತಗೋಬೇಕು ಅವ್ರು ತಾಂಬ್ಲೇಳು. ಈಗ ಇವ್ರ ಹೊಲ್ದ ರೋಡ್ ಮಾಡಿದೀವಿ, 4 ಗಿಡ ಹೋಗ್ತಾರೆ. ನಾನು ಒಬ್ಬ ಗ್ರಾಮ ಪಂಚಾಯತಿ ಗಿಡ ಹಾಕಿದ್ರು ನಾವು ಕೇಳು ಅಂತಾರೆ. ಹಾ, ಈಗ ಅವ್ರು ಹೇಳ್ಯಾರ 4 ತೆಂಗಿನ ಮರ ಹೋಗ್ತಾ ಇವ್ರದಾಗಿ ಬಿಟ್ಟಿದೀವಿ. ಇನ್ನೂ ಅವ್ರ ಅಲ್ಲಿ ರೋಡ್ ಆಗೈತೆ. ಅವ್ರೇನ್ ಹೇಳಿದ್ರು, ನೋಡಪ್ಪ ಎಲ್ಲಾರ ಹೊಲ್ದಾಗ ಕಿತ್ತು ನಂದು ಕಿತ್ಕೊಂಡು ಹೋಗು, ಇಷ್ಟೇ ಕೇಳೋದು ಅವ್ರು. ಇವಾಗ ಗೌಡ್ರೆ ತಹಸೀಲ್ದಾರೇ ಬಂದು ನಾನು ಆಡಿಷನ್ ಕೊಡ್ತೀನಿ ಅಂತಂದ್ ಇವಾಗ ಅವ್ರ ಚೇಂಬರ್ನಾಗೆ ಹೇಳೇವ್ರಿ. ಇವಾಗ ಅವ್ರು ಬರೋತಕ ಕಾಯ್ಯಾನ ಅಷ್ಟೇ, ಇನ್ನೇನಿಲ್ಲ. ನಾವು ಮತ್ತೆ ಎಂತ ಹೇಳ್ಯಾರ? ಗಿಂಜಪುಡಿ ಸ್ಟಾರ್ಟಿಂಗ್ ಏನೆ ಬಂದಿದ್ರು. ನಾವ್ ಇಲ್ಲ ನಕಾಶಿ ರೋಡೇ ಕೊಡ್ಬೇಕು ಅಂತ ಹಠ ಮಾಡೋ ಹೊತ್ತಿಗೆ ನೋಡಪ್ಪ ಕಾನೂನಾಗೆ ಸೈಡ್ ಕೊಡಕ್ಕೆ ಆದ್ಯತೆ ಐತೆ. ಅವ್ರಲ್ದ ನಾ ಅವ್ರಿಗೆ ರೋಡ್ ಮಾಡಿಸ್ಕೊಡಕ್ ಹೇಳ್ತೀನಿ. ನೀವು ಮುಂದೂ ಅಷ್ಟೇ ಯಾರ ರೈತರಿಗೂ ನಕಾಶಿಯಾಗೆ ಬಿಡಕ್ಕಾಗಲ್ಲ, ಸೈಡ್ ನ ಕೊಡ್ತೀನಿ ಅಂದ್ರೆ ಅಲ್ಲೇ ಮಾಡ್ಕೊಂಡು ಹೋಗ್ಬೇಕು. ನೀವು ನಕಾಶಿನೇ ಹಠ ಮಾಡಂಗಿಲ್ಲ ಅಂತ ಅವರೇ ನಮ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಅವರೇ ವಾರ್ನಿಂಗ್ ಕೊಟ್ಟಿದ್ರು. ಅದ್ರಂತೆಲ್ಲ ಮಾಡ್ಕೊಂಡ್ ಒಬ್ಬ ರೈತಂದು ಅವ್ನ ಎಲ್ಲಿ ಜಮೀನ್ ಐತೆ, ನೀನ್ ಎಲ್ಲಿಂದ ಬಿಡ್ತೀಯಪ್ಪ, ಇಲ್ಲಿ ನಿನ್ ಹೊಲ್ದಾಗ ಕೆಲಸ ಮಾಡ್ತಾ ಐತೆ ಅಂತ ಹೇಳಿ ಅಲ್ಲಿಂದಲೇ ಅವ್ರ ತಳಿಂದಲೂ ಕೆಲಸ ಬಂದಿದ್ದೀವಿ. ಬಿಡ್ರಿ, ತೋಟ ಇದ್ರು ಬಿಡ್ರಿ, ಸೈಡ್ ನಾಗೆ ಬೈಲ ಕೊಟ್ರು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾರೆ ಅವ್ರು. ನಾವು ಅದ್ರಂತೆ ಪಾಲಿಸಿದೀವಿ. ಬರ್ತಾರೆ ಹೆಂಗ ಗೊತ್ತಿಲ್ಲ ಸಾ. ಇವಾಗ ಕಳಿಸಿದ್ದಾರೆ. RIS ಸರ್ ಬಂದಾರೆ, ಸೆಕ್ರೆಟರಿ ಸಾಹೇಬ್ರು ಬಂದಾರೆ, ಈಗ ನಮ್ಮ ತಾವರೆಕೆರೆ ಇದರಿಂದ ಪೊಲೀಸ್ನವ್ರು ಬಂದಿದ್ದಾರೆ, ಸರ್ವೆ ಆಫೀಸ್ನವ್ರು ಬಂದವ್ರೆ. ಇವತ್ತು ಲಾಸ್ಟ್ ಬಿಡಿಸ್ಕೊಟ್ರೆ ಕೊಡ್ಲಿ, ಕೊಡ್ದಿರಿ ಇವ್ರ ಹೆಸರಿನ ಮೇಲೆ ನಿಂತ್ಕೊಂಡ್ಬಿಡ್ಲಿ ಅಲ್ಲೇ. ನಾವಿನ್ ಓಡಾಡಕ್ಕಾಗಲ್ಲ, ನಮ್ಮ ತರಲೆ ಅಂತಂದ್ರೆ ಕಟ್ಬಿಟ್ಟಾರೆ. ಒಂದೇ ಸರ್ ಓಡಾಡೋದು ಆಗಿ 18 ಬಿಡ್ರಿ ನೀವು. 18 ಅಡಿ ಓಡಾಡೋದು ನೀವು. 18 ಅಡಿ ಅಂದ್ರೆ ರೂಲ್ಸ್ ಪ್ರಕಾರ 18 ಅಡಿ ಇರೋದು. ಇದು ಬಂಡಿ ಜಾಡ್ನಾಗ 18 ಅಡಿ ಇರೋದು. 18 ಅಡಿ ಓಡಾಡೋದು, ನೀನು 18 ಅಡಿ ಗಾಡಿ ಓಡಾಡೋದು. ನೀನು 18 ಅಡಿನ ದಾರಿ ಬಿಡು. ನಿನಗೇನು 19 ಬಿಡತ್ ಹೇಳ್ತಾ ಇಲ್ಲ. 18 ಅಡಿನ ಬಿಡ್ಬೇಕು. ಅವ್ರು ಏನಿರೋದು 18 ಅಡಿ ಇರೋದು ರೂಲ್ಸ್ ಪ್ರಕಾರ. 18 ಅಡಿನೇ ಬಿಡಪ್ಪ. ನಿನಗೆ ಜಾಸ್ತಿ ಬಿಡತ್ ಕೇಳೋರು ಯಾರ? ನಿನ್ನ ಕೇಳೋದೇನಿಲ್ಲ, ನಾವು ಟ್ರೈನ್ ಕೊಡ್ಸಲ್ಲ, ನಾವು ಲೆವೆಲ್ ಮಾಡ್ಕೊಂಡು 18 ಅಡಿ ಒಳಗೆ ಹೊಡಸ್ಕೊತಾರಲ್ಲ ಅವರು. ಯಾಕೆ ಕೊಡಿಸ್ತಾರೆ? 18 ಅಡಿ ಒಳಗೆ 18 ಅಡಿ ಬಿಟ್ಟು ಒಂದ್ ಇಂಚ್ ಹೊರಗೆ ಹೋಗಿಲ್ಲ. ನಾವೇನು ರೋಡ್ ಮಾಡ್ಕೊಡ್ತೀವಿ, ನೀರವರೆಗೆಲ್ಲ ಎಲ್ಲಾರು ಹಂಗೆ ಮಾಡ್ಕೊಟ್ಟಿದ್ರೆ ಎಲ್ಲಾರು ಮಾಡ್ತೀವಿ. ನಾವು ಊರ ಎಲ್ಲಾರು ಬಿಟ್ಕೊಟ್ಟಾರ. ಈಗ ಒಬ್ಬಂದ ಪ್ರಾಬ್ಲಮ್, ಒಬ್ಬರದೇ ಪ್ರಾಬ್ಲಮ್. ನಾವೇನು ರೋಡ್ ನಾವು ಮಾಡ್ಕೊಡ್ತೀವಿ. ಚಂದ್ರಶೇಖರ್ ಅವರೇ, ಟ್ರೈನ್ ತೋರ್ಸಲ್ಲ. ಚಂದ್ರಶೇಖರ್ ಅವರೇ, ಪ್ರತಿಯೊಬ್ರು ಸರ್ವೆ ನಂಬರ್ ಅಲ್ಲಿ ಬಿಟ್ಟು ಕೊಟ್ಟವ್ರೆ. ನೀವು ಬಿಟ್ಟು ಕೊಡ್ತೀರೋ ಇಲ್ಲೋ? ನಾ ಬಿಡ್ಕೊಡ್ತೀವಿ, ನಾ ಟ್ರೈನ್ ತೋರ್ಸಲ್ಲ. ಯಾಕೆ? ಟ್ರೆಂಚ್ 18 ಅಡಿ ಒಳಗೆ ಹೊಡ್ಕೋತಾರಲ್ಲ ಅವರು. ನಿನ್ ಜಮೀನಾಗ ಹೊಡಿತಾರ? ನನ್ ಜಮೀನ 18 ಅಡಿ ಏನು ಬರ್ತತೆ? 18 ಅಡಿ ಒಳಗೆ ಇರ್ತಾರಪ್ಪ. 18 ಅಡಿ ಬಿಟ್ಟು ಹೊರಗೆ ಹೋಗ್ತಿದ್ರಪ್ಪ ನೀವು. 18 ಟ್ರೆಂಚ್ ಹೊಡಿಬಾರ್ದು, ನಾವು ಹೊಡಿಸ್ಕೊಡಲ್ಲ, ಅದು ನಿಂದು ತಪ್ಪು. ತಪ್ಪೇನಿಲ್ಲ. ನಾವು ಈಗ ಗೌರ್ಮೆಂಟ್ ನಕಾಶ್ ಕಂಡಿದ್ದಾರೆ ಅಂತ 18 ಅಡಿ ಏನೈತಿ, 18 ಅಡಿ ಒಳಗೆ ಅವ್ರು ಹೊಡ್ಕೋತಾರ. ಟ್ರೆಂಚ್ ಅಂತೂ ಹೊಡ್ಸಲ್ಲ, ರೋಡ್ ಮಾಡ್ಕೊಡ್ತೀವಿ. 18 ಅಡಿ ರೋಡನ್ನು ಮಾಡ್ಕೊಡ್ತೀವಿ, ನಾವು ತೊಂದ್ರೆ ಮಾಡಲ್ಲ. ನೀನ್ ರೋಡ್ ಮಾಡ್ಕೋತಾರ ರೋಡ್. ನಾವು ಟ್ರೈನ್ ತೋರ್ಸಲ್ಲ. 18 ಅಡಿ ಏನೈತೆ 18 ಅಡಿ ಬಿಟ್ಟು ಕೊಡ್ಬೇಕು. ಬಿಡ್ಕೊಡಲ್ಲ, ಟ್ರೈನ್ ತೋರ್ಸಲ್ಲ ನಾನು. 18 ಅಡಿ ಬಿಟ್ಟು ಕೊಡಲ್ಲ. ಇಲ್ಲ ಸರ್, ನಾ ಬಿಡ್ಕೊಡಲ್ಲ. ನನ್ಗೇನಿದ್ರು 18 ಅಡಿ ಜಾಗ ಸರ್ವೆ ನಂಬರ್ ಅಲ್ಲೇ ದಾರಿ ಬಿಟ್ಟಿದ್ದಾರೆ. ನಕಾಶೆ ಕಂಡ ದಾರಿ ಅಂತ ಹೆಂಗೈತೆ ಅಂತ ಬಿಟ್ಟಿದ್ದಾರೆ. ಈಗ ನಿಮ್ದು ಒಬ್ಬರದು ಪ್ರಾಬ್ಲಮ್, ನೀವು ಬಿಡ್ತೀರೋ ಇಲ್ವೋ? ನಕಾಶೆ ಕಂಡ ನಕಾಶೆ ಅಂತ ದಾರಿ ಬಿಡ್ಬೇಕು. ಇವ್ರಿಬ್ರು ಕಿತ್ತಾಡೋದಕ್ಕೆ ಈ ರೋಡ್ ಅಲ್ಲಾಸಿ ಇತ್ತು. ಪಕ್ಕ ಬೋರ್ಡ್ ಸೆಂಟ್ರಿ ಬಿಡುತ್ತೆ ರೋಡ್ಗೆ. ಈಗಲೀಗಲಿ ಸಹ ಅಲ್ಲಾಸಿ ಬಿಟ್ಟು ಸೈಡ್ ನ ಕೊಟ್ರೆ 10 ಅಡಿ ಇದೀವಿ ನಾವೆಲ್ಲ. ಮೂರರ ಯಾರು ಅವ್ರಿಗೆ ಕೊಡುವಂತ ಕೇಳರೇ ಇಲ್ಲ. ನಡುಮಧ್ಯೆ ಯಾರು ಆದಿ ಬೇಕಿಲ್ಲ, ಅಲ್ಲೇ ಕೊಡ್ಲಿ. ಬಿಟ್ಟು ಕೊಡದೇ ಇದ್ರೆ ಮುಂದೆ ದೊಡ್ಡ ಅಧಿಕಾರಿಗಳು ಬರ್ತಾರೆ, ಎಲ್ಲಿ ಐತೆ ಅಲ್ಲೇ ಹೋಗ್ತಾರೆ. ಕನ್ನಡ ಚಿತ್ರರಂಗದ ಹಿರಿಯ ಜನಪ್ರಿಯ ಪ್ರತಿಭಾನ್ವಿತ ನಟ ಅನಂತ್ ನಾಗ್ ಅವರು ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಬಹುಭಾಷಾ ಸಿನಿಮಾಗಳಲ್ಲಿ ತಮ್ಮ ಅಮೋಘ ಅಭಿನಯದಿಂದ ಪ್ರೇಕ್ಷಕರು ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಅನಂತ್ ನಾಗ್ ಅವರ ಹೆಸರನ್ನ 2024-25ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಘೋಷಿಸಲಾಗಿತ್ತು. ಮಂಗಳವಾರ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅನಂತ್ ನಾಗ್ 5 ದಶಕಗಳಿಂದ ಕನ್ನಡ ಚಿತ್ರರಂಗಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ನಟನ ಕಲಾ ಸೇವೆ ಮುಂದುವರೆದಿದೆ. ಚಿತ್ರರಂಗ ಮಾತ್ರವಲ್ಲದೆ ರಾಜಕೀಯಕ್ಕೂ ಪಾದಾರ್ಪಣೆ ಮಾಡಿದ್ದ ಅನಂತ್ ನಾಗ್ ಕರ್ನಾಟಕದಿಂದ MLA ಹಾಗೂ MLCಯಾಗಿಯೂ ಆಯ್ಕೆಯಾಗಿದ್ದರು. ಕಲಾರಂಗದಲ್ಲಿ ಅವರು ಸಲ್ಲಿಸಿದ್ದ ಸೇವೆಯನ್ನ ಗುರುತಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಕನ್ನಡದ ಮೇರು ನಟನಿಗೆ ಪದ್ಮ ಪ್ರಶಸ್ತಿ ನೀಡಬೇಕೆಂದು ಕನ್ನಡಿಗರು ಹಲವಾರು ವರ್ಷಗಳಿಂದ ಒತ್ತಾಯಿಸುತ್ತಲೇ ಇದ್ದರು. ಇದೀಗ ಅಭಿಮಾನಿಗಳು ತಮ್ಮ ಸಂತಸ ಹಂಚಿಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯಗಳ ಮಹಾಪೂರ ಹರಿದು ಬರುತ್ತಿದೆ.
ಕನ್ನಡ ಭಾಷೆಯ ಮೂಲದ ಕುರಿತು ತಮಿಳಿನ ಜನಪ್ರಿಯ ನಟ ಕಮಲ್ ಹಾಸನ್ ಅವರು ಹೇಳಿಕೆ ಕರ್ನಾಟಕದಲ್ಲಿ ವಿವಾದ ಸೃಷ್ಟಿಸಿದ್ದು ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಕನ್ನಡಕ್ಕೆ ತಮಿಳು ಜನ್ಮ ನೀಡಿದೆ ಎಂಬುದು ಖ್ಯಾತ ನಟ ಕೊಟ್ಟಿರುವ ಹೇಳಿಕೆಯಾಗಿದೆ. ಇದು ವಿವಾದ ಸೃಷ್ಟಿಸಿದ್ದು ಬಹುತೇಕ ಕನ್ನಡಿಗರು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ. ಚೆನ್ನೈನಲ್ಲಿ ನಡೆದ ತಮ್ಮ ಥಗ್ ಲೈವ್ ಪ್ರಮೋಷನ್ ಈವೆಂಟ್ನಲ್ಲಿ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಬಂದಿದೆ ಎಂದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪೋಸ್ಟ್ ಹಂಚಿಕೊಂಡಿದ್ದು, ಮಾತೃಭಾಷೆಯನ್ನ ಪ್ರೀತಿಸಬೇಕು, ಆದರೆ ಅದರ ಹೆಸರಿನಲ್ಲಿ ದುರಾಭಿಮಾನ ಮೆರೆಯುವುದು ಸಂಸ್ಕೃತಿಹೀನ ನಡವಳಿಕೆಯಾಗುತ್ತದೆ. ಅದರಲ್ಲೂ ಕಲಾವಿದರಿಗೆ ಪ್ರತಿಯೊಂದು ಭಾಷೆಯನ್ನು ಗೌರವಿಸುವ ಸಂಸ್ಕಾರ ಇರಬೇಕು. ಕನ್ನಡವೂ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ನಟಿಸಿರುವ ನಟ ತಮ್ಮ ತಮಿಳು ಭಾಷೆಯನ್ನ ವೈಭವೀಕರಿಸುವ ಮತ್ತಿನಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನ ಕುಳ್ಳಿರಿಸಿಕೊಂಡು ಕನ್ನಡವನ್ನ ಅವಮಾನಿಸಿರುವುದು ಉದ್ದಟತನ ಹಾಗೂ ದುರಂಕಾರದ ಪರಮಾವಧಿಯಾಗಿದೆ ಎಂದು ಬರೆದುಕೊಂಡಿದ್ದಾರೆ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ಮಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದ್ದು ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಬೆನ್ನಲ್ಲೇ ಇದೀಗ ಪಿಕಪ್ ವಾಹನ ಚಾಲಕನಾಗಿದ್ದ ರಹೀಂ ಎಂಬಾತನನ್ನ ಹಾಡು ಹಗಲೇ ಬೈಕಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಾಂಬೋಡಿಯ ಇರಕೋಡಿ ಎಂಬಲ್ಲಿ ಮಂಗಳವಾರ ಮಧ್ಯಾಹ್ನ ಈ ಹತ್ಯೆ ನಡೆದಿದೆ. ಕೊಳತ್ತ ಮಜಲು ಬೆಳ್ಳೂರು ನಿವಾಸಿ ಅಬ್ದುಲ್ ರೆಹಮಾನ್ ಯಾನೆ ರಹೀಂ ಕೊಲೆಯಾದ ಪಿಕಪ್ ವಾಹನ ಚಾಲಕ. ಈ ವೇಳೆ ರಹೀಂನ ಜೊತೆಗಿದ್ದ ಮತ್ತೋರ್ವ ಯುವಕ ಕಲಂದರ್ ಶಫಿ ಎಂಬುವರು ಗಾಯಗೊಂಡಿದ್ದು, ಗಾಯಾಳುವನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆ ಹಿನ್ನೆಲೆ ಬಂಟ್ವಾಳ ತಾಲೂಕಿನಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಜೊತೆಗೆ ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೇ 30ರ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪಿಕಪ್ ಚಾಲಕನಾಗಿದ್ದ ರಹೀಂಗೆ ಮರಳು ತಂದು ಕೊಡುವಂತೆ ಫೋನ್ನಲ್ಲಿ ಗ್ರಾಹಕನೊಬ್ಬ ಕೋರಿದ್ದ ಫೋನ್ ಕರೆಯಂತೆ ಮರಳು ಸಾಗಿಸಿ ನಿರ್ಮಾಣ ಹಂತದಲ್ಲಿರುವ ಮನೆಯ ಮುಂಭಾಗದಲ್ಲಿ ಮರಳನ್ನ ಅನ್ಲೋಡ್ ಮಾಡುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಮಾರಕಾಯುಧಗಳಿಂದ ರಹೀಂನ ಮೇಲೆ ದಾಳಿ ನಡೆಸಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ರಹೀಂ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ವೇಳೆ ರಹೀಂ ರಕ್ಷಣೆಗೆ ಮುಂದಾದ ಕಲಂದರ್ ಶಫಿ ಎಂಬುವರ ಮೇಲೆ ಹಲ್ಲೆ ನಡೆಸಲಾಗಿದ್ದು, ಅವರ ಕೈಗೆ ಗಾಯವಾಗಿದೆ. ಅವರನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಮುಂಗಾರು ಅಬ್ಬರ ಮತ್ತೆ ಜೋರಾಗಿದೆ. ದಕ್ಷಿಣ ಮತ್ತು ಉತ್ತರ ಕನ್ನಡ, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಮುಂಗಾರು ಅಬ್ಬರ ಮತ್ತೆ ಜಾಸ್ತಿಯಾಗುತ್ತಿದೆ. ದಕ್ಷಿಣ ಮತ್ತು ಉತ್ತರ ಕನ್ನಡ, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಈ 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗು, ಹಾಸನ, ವಿಜಯಪುರಕ್ಕೆ ಆರೆಂಜ್ ಅಲರ್ಟ್, ಬೀದರ್, ಧಾರವಾಡ, ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಮೈಸೂರು, ವಿಜಯಪುರಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.